ಸಂಗಮೇಶ್ ಅವರು ಕೂಡ ಬಂದಿದ್ರು, ಮನವೊಲಿಸುವಂತ ಕೆಲಸ ಮಾಡಿದ್ರಿ. ಏನಾಯ್ತು ಸರ್, ಏನ್ ನಿರ್ಧಾರ ತಗೋತೀರಿ, ಮುಂದಿನ ನಡೆ ಏನ್ ನಿಮ್ದು? ಇಲ್ಲ, ನಾವು ಕಾಂಪಿಟೇಷನ್ ಅಲ್ಲಿ ಇದೀವಿ, ಮಾಡ್ತೀವಿ ಕಾಂಪಿಟೇಷನ್. ಚರ್ಚೆನಿಲ್ಲ. ಅವ್ರಿಗೇನಾದ್ರು ಅದೇ ತೆಕ್ಕಡ್ರಿ, ಸುಮ್ಮನೆ ಇದಾಗುತ್ತೆ, BJP ಬರುತ್ತೆ ಹಂಗೆ ಅಂತ ಏನಾದ್ರು. ಬಟ್ ಇಲ್ಲ, ನಮ್ಗೆ ಇಂಟ್ರೆಸ್ಟ್ ಇಲ್ಲ ತಗೊಳಕ್ಕೆ. ಯಾವುದೇ ಥರದ ಹಿಂದೆ ತಗೊಳ್ಳೋ ಮಾತೇ ಇಲ್ಲ. ಪ್ರೀತಿ ವಿಶ್ವಾಸದಲ್ಲಿ ಇದೀವಿ, ಬಂದಿದ್ದೀರಾ ಅಷ್ಟೇ ಬಿಟ್ಟರೆ ಏನು ಮಾತಾಡಿಲ್ಲ. ಮುಂಚಿಂದನೂ ಪರಿಚಯ ಎಲ್ಲರೂ ಪರಿಚಯ ಇದ್ದಾರೆ. BJP-ನಲ್ಲೂ ಪರಿಚಯ ಇದ್ದಾರೆ, JDS-ನಲ್ಲೂ ಪರಿಚಯ ಇದ್ದಾರೆ, ಕಾಂಗ್ರೆಸ್ನಲ್ಲೂ ಪರಿಚಯ ಇದ್ದಾರೆ. ಹಾಗಾಗಿ ನಮಗೆ ಗೌರ್ಮೆಂಟ್ ಇನ್ ನಾಲೆಡ್ಜ್ ಇರೋದು ಅಷ್ಟೇ. ಹಿಂದೆ ಸರ್ ಈಗ ಯಾವ್ದು ಏನೋ ಸ್ಥಾನಮಾನ ಕೊಡೋದು ಚರ್ಚೆ ಇದೆ ಮುಂದೆ? ಇಲ್ಲ, ನಾನು ಹೇಳೇ ಬಿಟ್ಟಿದ್ದೀನಿ. ಅವರು ಹೇಳೋಕ್ಕಿಂತ ಮುಂಚೆನೇ ನಾನೇ ಹೇಳ್ಬಿಟ್ಟಿದ್ದೀನಿ, ಯಾವ ಸ್ಥಾನನೂ ಬೇಡ, ಏನು ಬೇಡ ನನಗೆ ಅಂತೇಳಿ. ಯಾವ ಬ್ಯಾಡ್ಜಿಂದು ಅವಶ್ಯಕತೆ ನನಗಿಲ್ಲ, ಯಾವ ಪಾರ್ಟಿದು ಅವಶ್ಯಕತೆ ನನಗಿಲ್ಲ. ಆಮೇಲೆ ಯಾವ ನಿಗಮನೂ ಬೇಡ, ಯಾವ ಚೇರ್ಮನ್ ಬೇಡ ಅಂತ ಹೇಳಿದ್ದೀನಿ. ಯಾವತ್ತೂ ಇದ್ದೀನಿ, ಕೊನೆ ತನಕನೂ ಇರ್ತೀನಿ. ಯಾವುದು ಭಾಳ ಚೆನ್ನಾಗಿದೆ, ರೆಸ್ಪಾನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ದೇವರ ಆಶೀರ್ವಾದದಿಂದ ಎಲ್ಲ ಯುವಕರು ಎಲ್ಲ ಸಪೋರ್ಟ್ ಮಾಡ್ತಾ ಇರೋ ರೀತಿ ನೋಡಿದರೆ ಆಲ್ರೆಡಿ ಗೆದ್ದಿದ್ದೀನಿ ಅಂತ ಅನ್ಕೊಳ್ತೀನಿ. ಅವರು ಬರ್ತಾರೆ, ಅವ್ರದ್ದು ಪ್ರಚಾರದಲ್ಲಿ ಆಲ್ರೆಡಿ ಇದ್ದಾರೆ. ಇವ್ರು ಬಂದಿದ್ದಾರೆ ಅಂತ ಹೇಳಿ ನಮ್ಗೆ ತುಂಬ ಆತ್ಮೀಯರಲ್ಲ, ಹಾಗಾಗಿ ನಾನು ಬಂದೆ. ಮತ್ತೆ ಹೋಗ್ತೀನಿ, ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ. ನಾಳೆ ರ್ಯಾಲಿಗಳು ಎಲ್ಲ ಮಾಡ್ತೀವಿ. ಇಲ್ಲ, ಹಂಗೆ ಹೇಳಿಲ್ಲ. ಅವ್ರು ಯೋಚನೆ ಮಾಡು, 2 ದಿವಸ ನೋಡು, ಟೈಮ್ ತಗೊಂತಂದ್ರು. ಅದ್ರಲ್ಲಿ ಏನು ಮಾತಾಡೋದು ಇಲ್ಲಣ್ಣ ಅಂತ ಹೇಳಿದೆ ನಾನು. ಅದ್ರ ಬಗ್ಗೆ ಏನು ಡಿಸ್ಕಷನ್ ಇಲ್ಲ. ಬೇರೆ ಇದ್ರೆ ನಾನು ಮಾತಾಡ್ತಾನೆ ಇದ್ದಿಲ್ಲ. ಇವ್ರು ಬಂದಿದ್ದಕ್ಕೆ ನಾವು ಅವ್ರ ಪ್ರೀತಿ ವಿಶ್ವಾಸದಲ್ಲಿ ಇದೀವಲ್ಲ, ಹಂಗಾಗಿ ಮಾತಾಡಿದ್ವಿ. ತುಂಬಾ ಹಿರಿಯರು ಬರ್ಲಿ ಬಿಟ್ರಿ, ಒತ್ತಡ ಇರತ್ತೆ ಬರಕ್ಕೆಲ್ಲ, ಬರ್ಲಿ, ಅದ್ರಲ್ಲಿ ಏನೈತೆ. ಇಲ್ಲ, ನನಗೇನು ಮಾತಾಡಿಲ್ಲ. ಬೇರೆ ಏನಾದ್ರು ಮಾತಾಡಿರ್ಬೋದು, ಏನಾದ್ರು ಮಾತಾಡಿಸ್ಬೋದು. ಮಾತಾಡ್ಲಿ ಬಿಡ್ರಿ, ಎಲ್ಲ ಪರಿಚಯ ಇರೋರೇ ಮಾತಾಡ್ಲಿ, ತೊಂದ್ರೆ ಇಲ್ಲ. ಇಲ್ಲ, ಅವರಿಗೆ ಹೈಕಮಾಂಡ್ ಇಲ್ಲ, ಅವರು ಹೈಕಮಾಂಡ್ ಒತ್ತಡ ಇತ್ತು ಅವರಿಗೆ. ಹೈಕಮಾಂಡ್ ಐತೆ ಅವರಿಗೆ. ನನಗೆ ಇಂಡಿಪೆಂಡೆಂಟ್ ಯಾವ ಹೈಕಮಾಂಡ್ ಇಲ್ಲಲ್ಲ. ನನ್ನ ಡಿಸಿಷನ್ ಇಂಪಾರ್ಟೆಂಟ್. ಯಾವುದು ಅಲ್ಲ, ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಬ್ಲಾಕ್ ಮಾಡ್ತಿದ್ರು. ನಾನು ಯಾವ ಕಾಂಗ್ರೆಸ್ ಪಾರ್ಟಿನೂ ಇಲ್ಲ, BJP-ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ನಂದು ಯಾವ ಐಡೆಂಟಿ ಕಾರ್ಡು ಇಲ್ಲ ಸರ್. ಅಲ್ಲ, ಐಡೆಂಟಿ ಕಾರ್ಡ್ ಇಲ್ಲ, ನಾನು ಯಾವ್ದು ಮೆಂಬರ್ಶಿಪ್ ಮಾಡಿಸಿಲ್ಲ, ಏನೂ ಇಲ್ಲ. ಹೆಂಗಾದ್ರು ಹುಡ್ಕೊಳ್ರಿ. ಈಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಡಿಕೆ ಬಹಳ ಪಟ್ಟಿದ್ರು, ಸಿಗ್ಲಿಲ್ಲ. ಹೌದು. ಈಗ ನಿಮ್ಮ ಅಲ್ಲೂ ನಮ್ಮ ಸಮಾಜಕ್ಕೆ ನೋವು ಇದೆ. ನಾನು ಆ ನೋವು ಬಗ್ಗೆ ಏನು ಮಾತಾಡ್ತಿಲ್ಲ. ನನಗೆ ಅಭಿವೃದ್ಧಿ ಕಡೆಗೆ ಕಾನ್ಸಂಟ್ರೇಷನ್ ಇದೆ. ಬರೀ ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ. ನಿಮ್ಮ ಬೆನ್ನಿಲ್ ನಿಂತಿದ್ದಾರೆ ಸರ್, ಅವ್ರಿಗೆ ಸಂದೇಶ ಕೊಡ್ತಾರೆ? ಯಾರಿಗೆ? ಅಲ್ಲ, ಜನರಿಗೆ. ಯಾವುದೇ ಕಾರಣಕ್ಕೆ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಹಿಂತ ಕಣದು ಅಥವಾ ಏನಾದ್ರು ಅದ್ರ ಬಗ್ಗೆ ಇಲ್ಲ. ಓಟ್ ಹಾಕ್ಲಿ, ದಬಾಯಿಸಿ ನನ್ಗೆ ಗೆಲ್ಸಿ ಅಷ್ಟೇ. ಇಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಏನು ಬಂದಿಲ್ಲ. ಸದ್ಯಕ್ಕೆ ಇವ್ರು ಬಂದಿದ್ದಾರೆ. ಇಲ್ಲ, ಮಾತೇ ಇಲ್ಲ, ಅದ್ರ ಬಗ್ಗೆ ಮಾತಿಲ್ಲ. ಟಾಪಿಕ್ ಕ್ಲೋಸ್. ಅಲ್ಲ, ಒಂದ್ ನಿಮಿಷ. ಅವ್ರು ಏನೋ ನೆಗೋಸಿಯೇಷನ್ಗೆ ಅವಕಾಶ ಮಾಡಿಕೊಟ್ರು. ನಾವು ಯಾವ ನೆಗೋಸಿಯೇಷನ್ಗೆ ಅವಕಾಶ ಮಾಡಲ್ಲ. ನಮಗೆ ಅವಶ್ಯಕತೆ ಇಲ್ಲ. ದೇವ್ರು ಎಲ್ಲವೂ ಕೊಟ್ಟಿದ್ದಾನೆ, ಚೆನ್ನಾಗಿಟ್ಟಿದ್ದಾನೆ ದೇವ್ರು. ಅವ್ರೇನೋ ಕೊರತೆ ಇತ್ತು ಪಾಪ, ಅವ್ರಿಗೆ ಏನೋ ಇಂಟರ್ನಲ್ ಏನಾದ್ರು ಇತ್ತೇನೋ ಅವರಿಗೆ, ಅವ್ರು ಮಾಡ್ಕೊಂಡಿದ್ದಾರೆ. ನಮಗೇನು ಕೊರತೆ ಇಲ್ಲ, ಚೆನ್ನಾಗಿ ಇಟ್ಕೊಂಡಿದ್ದಾನೆ. ಕಾಂಟ್ಯಾಕ್ಟ್ ಮಾಡ್ಲಿ ಬಿಡ್ರಿ, ಇನ್ನು ಫ್ರೆಂಡ್ಶಿಪ್ ಬೆಳೀತದೆ, ತೊಂದರೆ ಏನೈತೆ. ಇಲ್ಲ, ಮಾಡಿಲ್ಲ. ಸಂಗಣ್ಣ ಅವ್ರು ಮಾತ್ರ ಬಂದಿದ್ರು. ಎಲ್ಲ ಅಲ್ಪಸಂಖ್ಯಾತ ಅಭ್ಯರ್ಥಿಗಳನ್ನ ಹಿಂದಕ್ಕೆ ತೆಗೆಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಏನು ಅಲ್ಪಸಂಖ್ಯಾತರ ಹತ್ತಿಕ್ಕೋ ಪ್ರಯತ್ನ ಅಥವಾ ಒಂದ್ ಯಾವ್ದೋ ಕುಟುಂಬಕ್ಕೆ ಅನುಕೂಲ ಮಾಡ್ತಕ್ಕಂಥ ಪ್ರಯತ್ನ ಏನಾದ್ರು ಇದೆಯಾ? ಗೊತ್ತಿಲ್ಲ ಸರ್, ಅವ್ರದ್ದು ಇಂಟೆನ್ಷನ್. ಈಗ ಬೇರೆ ಹೆಂಗೆ ಇಂಟೆನ್ಷನ್ ಇತ್ತು, ಅವ್ರದ್ದು ಏನೋ ಇಂಟೆನ್ಷನ್ ಐತೆ. ನಮಗೆ ಯಾವ ಇಂಟೆನ್ಷನ್ ಇಲ್ಲ. ಗೆಲ್ಲೋದು ಮಾತ್ರ ಇಂಟೆನ್ಷನ್, ಡೆವಲಪ್ಮೆಂಟ್ ಮಾಡೋದು ಮಾತ್ರ ಇಂಟೆನ್ಷನ್. ಇಲ್ಲ, ನಾನು ಯಾರ ಜೊತೆಗೂ ಕಾಂಟ್ಯಾಕ್ಟ್ ಮಾಡಕ್ ಹೋಗಿಲ್ಲ. ನಾನು ಹೊರಗೆ ಹೋಗಕ್ಕೂ ನೋಡ್ತಿಲ್ಲ, ಯಾರಿಗೂ ಒಳಗಡೆ ಕರ್ಕೊಂಡೋಕ್ಕೂ ನೋಡ್ತಿಲ್ಲ. ನನಗೆ ಎರಡೂ ಅವಶ್ಯಕತೆ ಇಲ್ಲ. 13 ಜನ ಅಂದ್ರೆ ಎಫೆಕ್ಟ್ ಆಗಲ್ವಾ ಸರ್ ನಿಮಗೆ? ಮಾಡ್ಲಿ ಬಿಡ್ರಿ ಸರ್. ಈ ಡೆವಲಪ್ಮೆಂಟ್ಗೆ ಏನು ಯುವಕರು ನೋಡಿ, ಸಮಾಜ ಏನು ಯಾರಿಗೆ ಸಪೋರ್ಟ್ ಮಾಡುತ್ತೆ ಅವ್ರಾಗ್ಲಿ. ಯಾಕೆ ನಾವು ಕೊಲಾಬ್ರೇಷನ್ ಅಲ್ಲಿ ಹೋಗ್ಬೇಕು? ಮತ್ತೆ ಅವ್ರ ಹತ್ರ ಹೇಳಿ ನಾವು ಯಾಕೆ ಅವ್ರ ಹತ್ರ ಮಾತು ಕೇಳ್ಕೋಬೇಕು? ನಾವು ಯಾರ ಹತ್ರನೂ ಒಳಗಾಗೋದು ಬೇಡ, ಯಾರು ಹೊರಗೆ ಹೋಗೋದು ಬೇಡ. ನಾವು ಇಂಡಿಪೆಂಡೆಂಟ್ ಇದೀವಿ, ಇಂಡಿಪೆಂಡೆಂಟ್ ಆಗಿರೋಣ. SDP ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು? ಇಲ್ಲ, ಅವ್ರೇನು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾ ಯಾರಿಗೂ ಕಾಂಟ್ಯಾಕ್ಟ್ ನಲ್ಲಿ ಹೋಗಿಲ್ಲ. ನಾನು ಅವಶ್ಯಕತೆ ಇಲ್ಲ ನಮಗೆ. ಅಭಿವೃದ್ಧಿ ಅಷ್ಟೇ ಇಂಪಾರ್ಟೆಂಟ್ ಇರೋದು, ಮಿಕ್ಕಿದೆ ಏನು ಇಂಪಾರ್ಟೆಂಟ್ ಇಲ್ಲ. ನನಗೆ ಕರ್ಸಿದ್ರು ನಾನು ಹೋಗಲ್ಲ. ಅದ್ರ ಬಗ್ಗೆ ಟಾಪಿಕ್ ಇಲ್ಲ. 100% ಈಗ ಹೋಗ್ತಾ ಇದ್ದೀನಿ. ಬಿಟ್ರೆ ನೀವು ಹೋಗ್ತೀನಿ ನಾನು. ನಾಳೆ ರ್ಯಾಲಿನೂ ಮಾಡ್ತೀವಿ. ನಾಳೆ ಮೋಸ್ಟ್ಲಿ ಗ್ರ್ಯಾಂಡ್ ರ್ಯಾಲಿ ಆಗುತ್ತೆ. ಹಿಂಗೆ ಮೋಟಿವೇಟ್ ಮಾಡ್ತಿದ್ರೆ ನಮ್ಗೆ ಇನ್ನೂ ಚೆನ್ನಾಗೆ, ಇನ್ನೂ ಜೋರಾಗಿ ಹೋಗ್ತೀವಿ ನಾವು. ಫೈನ್ ಸರ್, ಥ್ಯಾಂಕ್ ಯು ಸರ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.